ರನ್ಸ್ ಅಭಿಷೇಕ್ ಶರ್ಮಾ ಅವರ ಶತಕ ಅಂಡ್ SRH 47 ರನ್ನಿಂದ DC ಅಗೇನ್ಸ್ಟ್ ವಿನ್ ಆಗಿ ಈಗ ಟೇಬಲ್ ಅಲ್ಲಿ 3ನೇ ಪ್ಲೇಸ್ಗೆ ಟಪಕ್ ಅಂದ ಮೇಲೆ ಬಂದಿದೆ. ನಮಸ್ಕಾರ ಎಲ್ಲರಿಗೆ, ಸತ್ಯನಾರಾಯಣ ಮಾತಾಡ್ತಾ ಇರೋದು. ಕುಶಲ ವೇಕ್ಷೆ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಆಫ್ ಯೂಟ್ಯೂಬ್ ಚಾನಲ್. DC ಎಂಥದ್ದು ಇಲ್ಲ. ಇವತ್ತು ಪೂರ್ತಿ ಒನ್ ವೇ ಟ್ರಾಫಿಕ್. ಅಭಿಷೇಕ್ ಶರ್ಮಾ ಹಾಗೂ SRH ಇದು ಒನ್ ವೇ ಟ್ರಾಫಿಕ್. ಡಮ ನಾವು ಹೊಡಿತೇವೆ, ನೀವು ಹೊಡಿಸ್ಕೊಳ್ತಾ ಇರಬೇಕು. ಯಾವ ರೇಂಜಿಗೆ ಹೊಡಿತೇವೆ ಅಂತಂದರೆ ನಿಮಗೆ ಚೇಸ್ ಮಾಡಲಿಕ್ಕೆ ಆಗಲೇಬಾರ್ದು ಅಂತ. ಯಾಕಂತಂದರೆ ನಾವು ಇಂಡಿವಿಜುವಲ್ ಪ್ರಿವ್ಯೂ ಮಾಡುವಾಗಲೂ DC ಬಗ್ಗೆ ಏನು ಹೇಳಿದ್ದೆ ಅಂತಂದರೆ ಭಯಂಕರ ಬ್ಯಾಲೆನ್ಸ್ ಟೀಮು. ಇದು 250 ಹೊಡೆಯುವ ಟೀಮ್ ಅಲ್ಲ, ಬಟ್ ಬ್ಯಾಲೆನ್ಸ್ ಟೀಮು. ಬೇರೆ ತಂಡವನ್ನು 200 ಒಳಗೆ ಕಟ್ಟಿ ಹಾಕ್ಬೋದು ಇವರು, ಹಾಗೆ ಹೀಗೆ ಅಂತ. ಸೊ ಆವಾಗಲೇ ಹೇಳಿದ್ದೆ 250 ಇವರಿಗೆ ಹೊಡಿಲಿಕ್ಕೆ ಆಗೋದಿಲ್ಲ ಅಂತ. ಇವತ್ತು SRH ಹೊಡೆದದ್ದು 242. ಇಟ್ ಈಸ್ ಕ್ಲೋಸರ್ ಟು 250. DCಗೆ ಆಗಲಿಲ್ಲ. 195 ಮಾತ್ರ ಹೊಡಿಲಿಕ್ಕಾದದ್ದು ಅವರಿಗೆ. 9 ವಿಕೆಟ್ ಹೋಯ್ತು. ಲಾಸ್ಟ್ ಓವರಲ್ಲಿ 3 ವಿಕೆಟ್ ಬೇರೆ ಹೋಯ್ತು. ಸೂಪರ್ ಡೂಪರ್ ಬ್ಯಾಟಿಂಗ್ ಅಭಿಷೇಕ್ ಶರ್ಮಾ ಅವ್ರದ್ದು. ಸುಮಾರು ಟೈಮ್ ಆದ ಮೇಲೆ ಅಭಿಷೇಕ್ ಶರ್ಮಾ ಅವ್ರದ್ದು ಈ ಒಂದು ಅಲಕ್ ಬುಲಕ್ ಕೆಲವೊಂದು ಶಾರ್ಟ್ಸ್ ಒಟ್ರಾಶಿ ಒಂದು ಹೊಡಿತಾರಲ್ಲ, ಆ ಥರ ಶಾರ್ಟ್ಸ್ ಇರದ ಇನ್ನಿಂಗ್ಸ್ ಇದಾಗಿತ್ತು. ಭಯಂಕರ ಕ್ಯಾಲ್ಕುಲೇಟೆಡ್ ಸೆನ್ಸಿಬಲ್ ಒಂದು ಶಾರ್ಟ್ ಸೆಲೆಕ್ಷನ್ ಅಂತ ನನಗೆ ಅನಿಸಿತು. ನಿಮ್ಗೆ ಎಂತ ಅನಿಸಿತು ಅಂತ ತಿಳಿಸಿ. ಒಂದು ಕ್ಯಾಚ್ ಒಂದು ಡ್ರಾಪ್ ಆಯಿತು ಬಿಟ್ಟರೆ 86 ರನ್, 80 ರನ್ನಲ್ಲಿದ್ದ ಒಂದು ಕ್ಯಾಚ್ ಡ್ರಾಪ್ ಆಯಿತು ಬಿಟ್ಟರೆ ಎಲ್ಲೂ ಕೂಡ ಅವ್ರದ್ದು ಇನ್ನಿಂಗ್ಸಲ್ಲಿ ನನಗೆ ಕಪ್ಪು ಚುಕ್ಕೆ ಅಂತ ಕಾಣಲಿಲ್ಲ. ಪರ್ಫೆಕ್ಟ್ ಇನ್ನಿಂಗ್ಸ್. ಸ್ಟಾರ್ಟಿಂದ ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಆ್ಯಂಡ್ ಅಕ್ಷರ್ ಪಟೇಲ್ ಅವರ ಕ್ಯಾಪ್ಟನ್ಸಿ ಅಂದರೆ ಗನ್ ತಗೊಂಡು ಲೋಡ್ ಮಾಡಿ ಈಗ ಮಾಡಿ ನಮಗೆ ನಾವೇ ಡಮ್ ಅಂತ ಪಡ್ಕೊಳ್ಬೇಕು. ನಿತೀಶ್ ರಾಣಾ ಅವರಿಗೆ 4 ಓವರ್ ಕೊಟ್ಟಿದ್ದಾರೆ. ಕ್ಯಾಪ್ಟನ್ ಹಿಮ್ಸೆಲ್ಫ್ ಅಕ್ಷರ್ ಪಟೇಲ್ 2 ಓವರ್ ಹಾಕಿರೋದು. ನನಗೆ ಇದರ ಲಾಜಿಕ್ ಅರ್ಥವಿಲ್ಲ. ಹೀಗಾಗಿ ದಯವಿಟ್ಟು 2 ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದರು, ಅದಕ್ಕೆ ಆಫ್ ಸ್ಪಿನ್ನರ್ನ ಹಾಕಿದರು. ನನಗೆ ಅದೆಲ್ಲ ನಾನು ಆ ವಾದನೆ ಒಪ್ಪುವುದಿಲ್ಲ ಮಾರ್ರೆ. ನೀವು ಅಂಥ ಚಿಂದಿ ಚಿತ್ರಾನ್ನ ಬೌಲರ್ ಆಗಿದ್ರೆ ಲೆಫ್ಟ್ ಹ್ಯಾಂಡರ್ ಇದ್ದರೂ ಫರಕ್ ಆಗೋದಿಲ್ಲ, ರೈಟ್ ಹ್ಯಾಂಡರ್ ಇದ್ರೂ ಫರಕ್ ಆಗೋದಿಲ್ಲ ಅಂತ. ಒಂದು ಪಾರ್ಟ್ ಟೈಮ್ ಸ್ಪಿನ್ನರ್ ನಿತೀಶ್ ರಾಣಾ ಅವರಿಗೆ 4 ಓವರ್ ಸರಿ, ಫಸ್ಟ್ ಓವರಲ್ಲೇನೋ 6 ರನ್ ಬಿಟ್ಟು ಕೊಟ್ಟರು, ಆಯಿತು. ಅದರ ಒಂದು ಇದಕ್ಕೆ ಸೆಕೆಂಡ್ ಓವರ್ ಕೊಡುವ ಅಂತ ಅನಿಸುತ್ತೆ. ನಿಮಗೆ ಸೆಕೆಂಡ್ ಓವರ್ ಕೊಟ್ರಿ ಅವರಿಗೆ. ಸೆಕೆಂಡ್ ಓವರ್ ಅವ್ರು ಯದ್ವಾತದ್ದು ಹೊಡಿಸಿಕೊಂಡ ಮೇಲೂ ಕೂಡ 3ನೇ ಓವರ್ ತಗೊಂತ ಕೊಡೋದು, 4ನೇ ಓವರ್ ತಗೊಂತ ಕೊಡೋದು. ಎಂತಕ್ಕೆ 50 ಹೊಡಿಲಿ ಅಂತ ಬೌಲಿಂಗಲ್ಲಿ. 4 ಓವರಿಗೆ ಒಳ್ಳೆ 54 ರನ್ ಬಿಟ್ಟು ಕೊಟ್ಟರು ನಿತೀಶ್ ರಾಣಾ ಅವರು. ನಂಗೆ ಇವತ್ತು ಅವ್ರದ್ದು ಅಕ್ಷರ್ ಪಟೇಲ್ ಬಗ್ಗೆ ಫಸ್ಟ್ ಟೈಮ್ ನನಗೆ ಈ ಥರ ಒಂದು ಒಪಿನಿಯನ್ ಬಂದರೆ ಇದು ಎಂಥ ಕ್ಯಾಪ್ಟನ್ಸಿ ಮಾರ ಕರ್ಮ ಅಂತ. ಇಲ್ಲದಿದ್ದರೆ ಯಾವುದೇ ಒಂದು ಕಾರಣವೇ ಇರಲಿಲ್ಲ ನಿತೀಶ್ ರಾಣಾ ಅವರಿಗೆ 4 ಓವರ್ ಕೊಡಲಿಕ್ಕೆ. ಬೌಲಿಂಗಲ್ಲಿ ನಿತೀಶ್ ರಾಣಾ 50 ರನ್ ಹೊಡಿಸ್ಕೊಳ್ಳೋದು, ಮುಖೇಶ್ ಕುಮಾರ್ ಅವರು 50 ರನ್ ಹೊಡಿಸ್ಕೊಳ್ಳೋದು, ಎಲ್ಲರೂ ಹೊಡಿಸ್ಕೊಂಡಿದ್ದಾರೆ. ಡೆತ್ ಬೌಲಿಂಗ್ ಒಂದು ರೇಂಜಿಗೆ ಒಂದು ಸ್ವಲ್ಪ ಪ್ಲಾನಿಂಗ್ ಪ್ರಕಾರ ಹಾಕಿದ್ರು ಡೆಲ್ಲಿ ಬಿಟ್ಟರೆ. ಇಲ್ಲ ಇದ್ರೆ ಇವರು ಏನಿಲ್ಲ, ಒಂದು 280 ರನ್ ಹೊಡಿಸ್ಕೊಳ್ಳುವಂತಹ ಎಲ್ಲ ಕೂಡ ಸಾಧ್ಯತೆ ಇತ್ತು. ಇವತ್ತು SRH ಇದು ಹೋದದ್ದೇ 2 ವಿಕೆಟ್. ಅಭಿಷೇಕ್ ಶರ್ಮಾ ಅವರು 68 ಬಾಲ್ಗೆ 135 ರನ್. ಅಮ್ಮ ದೇವ, 10 4 10 6 ಅಲ್ಲೇ 100 ದಾಟಿತ್ತು. ಅಲ್ಲಿಯೇ 14 40 16 60 100 ರನ್ ಅಲ್ಲೇ ಆಯ್ತಲ್ಲ ಮಾರ. 135 ರನ್ನಲ್ಲಿ ಕ್ರೇಜಿ ಬ್ಯಾಟಿಂಗ್. ಆ್ಯಕ್ಚುಲಿ ಲಾಸ್ಟ್ 17 ಓವರಲ್ಲಿ 20 ರನ್ ಹೊಡೆದವ್ರು. ಒಂದು ಟೈಮಲ್ಲಿ 51 ಬಾಲ್ಗೆ 115 ಇತ್ತು. ಇನ್ನೂ ಮಿಕ್ಕಿದಂಥ ಬಾಲ್ಸಲ್ಲಿ ಎಲ್ಲ ಈಗ ರುದ್ರ ತಾಂಡವ ಆಗ್ತದೆ ಅಂತ ಅಂದ್ಕೊಂಡೆ. ಪಾಪ ಸುಸ್ತಾಗಿತ್ತೇನೋ ಗೊತ್ತಿಲ್ಲ, ಅಥವಾ ಏನು ಈಗ ಡೆತ್ ಓವರಲ್ಲಿ ಚಂದ ಮಾಡಿ ಬಾಲ್ ಹಾಕಿದ್ರು DC ಅವರು. ಸೊ ಅಭಿಷೇಕ್ ಶರ್ಮಾ ಅವರ ನೆಕ್ಸ್ಟ್ 17 ಬಾಲಲ್ಲಿ ಬಂದದ್ದು ಕೇವಲ 20 ರನ್. ಸೊ ಆದ್ದರಿಂದ ಅವರು 68 ಬಾಲಿಗೆ 135 ರನ್ ಹೊಡಲಿಕ್ಕಾಯಿತು. ಆ್ಯಂಡ್ ಹೆಡ್ ಸ್ವಲ್ಪ ಹೆಡ್ ಯಾಕೆ ಕೊಟ್ಟರು. 27 ಬಾಲಿಗೆ ಅಲ್ಲ 26 ಬಾಲಿಗೆ 37 ರನ್. ಅದಾದಮೇಲೆ ಇಶಾನ್ ಕಿಶನ್ ಅವರು 13 ಬಾಲಿಗೆ 25 ರನ್ ಹೊಡೆದ್ರೆ, ಓ ದೇವ, ಲಾಸ್ಟ್ಗೆ ಬಂದಂಥ ಕ್ಲಾಸನ್ನು ಅದೇ ಸೇಮ್ 13 ಬಾಲಿಗೆ 37 ರನ್ ಚಚ್ಚಿದ್ರು. 3 4 3 6 242 ಹೊಡೆದ ಕೂಡಲೇ ಅಥವಾ ಹೊಡಿಸಿಕೊಂಡ ಕೂಡಲೇ DCದು ಪೂರ್ತಿ ಚಡ್ಡಿಯಲ್ಲಿ ರಾಡಿಯಾಗಿ ಹೋಗಿತ್ತು. ಚೇಸಲ್ಲೂ ಕೂಡ ಗೊತ್ತಾಯಿತು. ಚೇಸಲ್ಲಿ ನಿಸ್ಸಂಕ ಅವ್ರನ್ನ ಮಧುಶಂಕ ಅವರು ಬೇಗ ಔಟ್ ಮಾಡಿದರು. ಅವ್ರದೇ ದೇಶದ ಮಧುಶಂಕ ಅವರು ಔಟ್ ಮಾಡಿದರು. ಆ್ಯಂಡ್ ಇವತ್ತು ಎಂತ ಹೋದೋಳ, ಪ್ರಫುಲ್ ಹಿಂಗೆಯನ್ನು ಪ್ಲೇಯಿಂಗ್ 11ನಿಂದ ಬಿಟ್ಟಿದ್ರು. ಅವ್ರು ಏನೋ ಬೌಲಿಂಗ್ ಹಾಕಿದಂಥ ಅವರ ಡೆಬ್ಯೂ ಮ್ಯಾಚಲ್ಲಿ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಗೆದ್ದರು. ಸೆಕೆಂಡ್ ಮ್ಯಾಚಲ್ಲಿ 4 ಓವರಿಗೆ 60 ರನ್ ಹೊಡಿಸ್ಕೊಂಡ್ರು. ರುತ್ಲೆಸ್ ಆಗಿ ಸೀದಾ ಕೂರಿಸಿದ್ರು. ಅಣ್ಣ ಬೇಡ ಅಣ್ಣ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಂಡು ಬರುವ ಅಂತ ಇದ್ರೆ ಏನೋ ಗೊತ್ತಿಲ್ಲ, ಬಟ್ ಅಪ್ಪಿ ತಪ್ಪಿ ಈ ಮ್ಯಾಚ್ ಕೂಡ ಹೊಡಿಸಿಕೊಂಡ್ರೆ ಚೇಸಿಂಗ್ ಟೈಮಲ್ಲಿ, ಅಂದರೆ ಡಿಫೆಂಡ್ ಮಾಡುವ ಟೈಮಲ್ಲಿ ಆವಾಗ ಅವರ ಒಂದು ಸ್ಥೈರ್ಯ ಕಡಿಮೆ ಆಗಬಾರ್ದು ಅಂತ ಇವತ್ತು ಡೈರೆಕ್ಟ್ ಪ್ಲೇಯಿಂಗ್ 11ನಲ್ಲಿ ಆಡಿಸಲಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗೂ ತರಲಿಲ್ಲ, ಬಟ್ ಸಾಕಿಬ್ ಹುಸೇನನ್ನು ಆಡಿಸಿದ್ದಾರೆ. 3 ಮ್ಯಾಚಲ್ಲಿ ಕೂಡ ಸೂಪರ್ ಆಗಿ ಬಾಲ್ ಹಾಕಿದ್ದಾರೆ. ಬಟ್ ಇವತ್ತು ಬೌಲಿಂಗ್ ಅಂತ ಬಂದಾಗ ಚಿಂದಿ ಚಿತ್ರನ ಯಾರಂತಂದರೆ ಅವರ ಪ್ರೀವಿಯಸ್ ಮ್ಯಾಚ್ ಇದ್ದ ಮ್ಯಾನ್ ಆಫ್ ದ ಮ್ಯಾಚ್ ಈಶಾನ್ ಮಲಿಂಗ. ಈ ಮ್ಯಾಚಲ್ಲೂ ಕೂಡ 3 ವಿಕೆಟ್ ತೆಗೆದ್ರು. ಸೂಪರ್ ಬೌಲಿಂಗ್. ಲಾಸ್ಟ್ ಓವರಲ್ಲಿ ಹರ್ಷ್ ದುಬೆ
ವಿಕೆಟ್ ತೆಗೆದ್ರು, 3 ವಿಕೆಟ್ ತೆಗೆದ್ರು. ಡೆಲ್ಲಿ ಎಲ್ಲಿಯ ತನಕ ಒಂದು ರೇಸಲ್ಲಿ ಒಂಚೂರಾದ್ರೂ ಇತ್ತು ಅಂತಂದ್ರೆ 107ಕ್ಕೆ ಒಂದೇ ವಿಕೆಟ್ ಹೋದದ್ದು. ಒಂದು ವಿಕೆಟ್ ಏನು ನಿಶಾಂಕ್ ಅವರದ್ದು ಹೋದ್ಮೇಲೆ KL ರಾಹುಲ್ ಮತ್ತೆ ಯಾರು ನಿತೀಶ್ ರಾಣಾ ಅವರು ಒಂದು ಚಂದದ ಇನ್ನಿಂಗ್ಸ್ ಆಡ್ತಾ ಹೋಗ್ತಾ ಇದ್ರು. KL ರಾಹುಲ್ ಅವ್ರದ್ದು ಕ್ಯಾಚ್ ಐ ಥಿಂಕ್ ರಿಟರ್ನ್ ಕ್ಯಾಚ್ ಇಶಾನ್ ಮಲಿಂಗನ ಬಿಟ್ಟಿದ್ರು. ಬಟ್ ಎನಿವೇಸ್ 37 ರನ್ ಅವ್ರು ಹೊಡೆದ್ರು. ನಿತೀಶ್ ರಾಣಾ ಅವರು ನಾ ಬೌಲಿಂಗ್ ಅಲ್ಲಿ 50 ರನ್ ಹೊಡಿಸ್ಕೊಂಡಿದ್ದಾರೆ, ಬ್ಯಾಟಿಂಗ್ ಅಲ್ಲಿ ಅದಕ್ಕೆ 50 ರನ್ ಹೊಡಿತೇನೆ, ಅದಾದ್ಮೇಲೆ ನನ್ನನ್ನು ಎಂತ ಕೇಳಬಾರ್ದು ಅಂತ. ಅವರಿಬ್ರು ಆಡೋ ತನಕ ಏನೊಂದು ಓಕೆ ಹತ್ತಿರ ಬರ್ಬೋದೋ ಏನೋ ಹಾಗೆ ಹೀಗೆ ಅಂತ ಅನ್ಕೊಂಡದ್ದು. 107ಕ್ಕೆ ಒಂದಿದ್ದದ್ದು 107ಕ್ಕೆ 4 ಆಯ್ತು. ರಾಹುಲ್ ಔಟ್, ನಿತೀಶ್ ರಾಣಾ ಔಟು, ಕಿಲ್ಲರ್ ಮಿಲ್ಲರ್ ಅವರು ಫಸ್ಟ್ ಬಾಲ್ ಡಕ್ಔಟ್ ಆದ್ರು. ಸೊ ಅಲ್ಲಿಗೆ ಗೇಮ್ ಮುಕ್ತಾಯವಾಯಿತು. ಎಷ್ಟು 20 ಓವರಲ್ಲಿ ಎಷ್ಟು ಹೊಡಿಬೋದು ಅಂತ ಒಂದು ಸುಮ್ಮನೆ ಎಷ್ಟು ಹೊಡಿಬೋದು ನೋಡುವ ಅನ್ನೋ ಕಾರಣಕ್ಕೆ ಮ್ಯಾಚ್ ನೋಡಿದ್ದೇವೆ. ಬಿಟ್ರೆ ಅಲ್ಲಿಯೇ ಗೊತ್ತಾಯ್ತು ಇವ್ರಿಗೆ ವಿನ್ ಆಗ್ಲಿಕ್ಕೆ ಆಗುದಿಲ್ಲ ಅಂತ. ಸ್ಟಪ್ಸ್ ಏನೋ ಒಂಚೂರು ಟ್ರೈ ಮಾಡಿದ್ರು, ಕೊನೆಗೆ ಸಮೀರ್ ರಿಜ್ವಿ ಒಂದು 41 ರನ್ ಹೊಡೆದ್ರು. ಬಟ್ ಯಾವ ಆ್ಯಂಗಲ್ ಅಲ್ಲೂ ಕೂಡ ಇವರು ಜಯದ ಹತ್ತಿರ ಕೂಡ ಬರ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ, ಇನ್ಕ್ಲೂಡಿಂಗ್ DC ಮ್ಯಾನೇಜ್ಮೆಂಟ್ ಅಲ್ಲಿ ಸಹ ಎಲ್ರಿಗೂ ಸಹ ಗೊತ್ತಾಯ್ತು ಇದು ಗೆಲುವಿನ ಹತ್ತಿರ ಕೂಡ ಬರೋದಿಲ್ಲ, ನೋಡ 20 ಓವರ್ ಆಡ್ತಾರ ಇಲ್ವಾ ಅಂತ ಮಾತ್ರ ಏನೋ ಒಂದು ಹಿಂಗೆ ಕಾತುರದಿಂದ ಕಾಯ್ತಾ ಇದ್ರು ಅಂತ ಕಾಣ್ತದೆ. 195 ರನ್ ಹೊಡಿಲಿಕ್ಕೆ ಮಾತ್ರ ಅದು ಡೆಲ್ಲಿಗೆ. ನೆಕ್ಸ್ಟ್ ಲೆವೆಲ್ ಒನ್ ಸೈಡೆಡ್ ಮ್ಯಾಚ್. ಅಂಡ್ ಯು ನೋ ವಾಟ್, 7 ಮ್ಯಾಚಲ್ಲಿ 4 ಮ್ಯಾಚ್ ಗೆದ್ದಿದ್ದಾರೆ SRH, 3 ಮ್ಯಾಚ್ ಸೋತಿದ್ದಾರೆ. 7 ಮ್ಯಾಚಲ್ಲಿ ಕೂಡ ಇವರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು. ಆ್ಯಂಡ್ 4 ಮ್ಯಾಚ್ ಗೆದ್ದಿರೋದು ಡಿಫೆಂಡ್ ಮಾಡಿ ಗೆದ್ರಲ್ಲ ಅಣ್ಣ, ಇನ್ಕ್ಲೂಡಿಂಗ್ ನಾನು ಇಂಡಿವಿಜುವಲ್ ಟೀಮ್ ಪ್ರಿವ್ಯೂ ಅಲ್ಲಿ ಬೌಲಿಂಗ್ ಎಲ್ಲಿ ಅಂತಾನೆ ಇವ್ರದಿಟ್ಟಿದ್ದೆ. ನಾನು ಮತ್ತೆ ಮಾತಲ್ಲೂ ಹೇಳಿದ್ದೆ, ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಲೈನಪ್ ಇನ್ IPL ಆ್ಯಂಡ್ ವೀಕೆಸ್ಟ್ ಬೌಲಿಂಗ್ ಲೈನಪ್ ಇನ್ IPL ಇದು SRH ಇದು ಅಂತ. ಬಟ್ ಈ ವೀಕೆಸ್ಟ್ ಅಂತ ಹೇಳಿಕೊಂಡು 4 ಮ್ಯಾಚಲ್ಲಿ ಡಿಫೆಂಡ್ ಮಾಡಿದ್ರಲ್ಲ, ಇವ್ರದ್ದು ಏನಂತಂದ್ರೆ ಬ್ಯಾಟಿಂಗ್ ಅಲ್ಲಿ ದಡ ಅಂತ ಹೊಡೆದು ಬಿಟ್ರೆ ಬೌಲರ್ಸಿಗೆ ಡಿಫೆಂಡ್ ಮಾಡಲಿಕ್ಕೆ ಒಂದಿಷ್ಟು ಇರ್ತದೆ ಅಲ್ವಾ. 243 ಟಾರ್ಗೆಟ್ ನೀನು ಡಿಫೆಂಡ್ ಮಾಡ್ಬೇಕು ಮಾರ ಅಂತಂದ್ರೆ ಬೌಲರ್ ಕೂಡ ಕಾನ್ಫಿಡೆಂಟ್ ಆಗಿ ಬಾಲ್ ಹಾಕ್ತಾರೆ. ಯಾಕಂತಂದ್ರೆ ಅಷ್ಟರನ್ನು ಹೊಡೆದಿದಾರಲ್ಲ ನಮ್ಮ ಬ್ಯಾಟ್ಸ್ಮನ್ ಅಂತ. ಇದೇ ಫಾರ್ಮುಲಕ್ಕೆ ನೆಕ್ಸ್ಟ್ ಮ್ಯಾಚ್ ಕೂಡ ಇವರು ಕ್ಯಾರಿ ಮಾಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದ್ರೆ ದೇ ವಿಲ್ ಟ್ರೈ ದೇರ್ ಲೆವೆಲ್ ಬೆಸ್ಟ್. ಮಿನಿಮಮ್ 220 ರನ್ ನೋಡ್ಲಿಕ್ಕಂತೂ ಟ್ರೈ ಮಾಡಿಯೇ ಮಾಡ್ತಾರೆ. ಐ ಆಮ್ ಹ್ಯಾಪಿ ಫಾರ್ SRH. ನಾನು ಅಂದ್ಕೊಂಡೇ ಇರಲ್ಲ ಇವರು ಟೇಬಲ್ ಟಾಪರ್ಸ್ ಅಲ್ಲಿ ಒನ್ ಆಫ್ ದ ಟೀಮ್ಸ್ ಆಗಿರ್ತಾರೆ ಅಂತ. ನಮ್ದು ತಲೆಯಲ್ಲಿ ಏನಿದೆ ಅಂತಂದ್ರೆ ಪಂಜಾಬ್ RCB, ಮುಂಬೈ ಮತ್ತೆ ಡೆಲ್ಲಿ ಅಂತ. ಪಂಜಾಬ್ RCB ಉಂಟು, ಬಟ್ ರಿಮೈನಿಂಗ್ 2 ಪ್ಲೇಸ್ ಏನುಂಟು ಅದು ಫುಲ್ಲು ನಮ್ಮ ನಿರೀಕ್ಷೆಗೂ ಮೀರಿದಂತಹ ಟೀಮ್ಗಳು ಸದ್ಯಕ್ಕೆ ಈಗ 3 ಮತ್ತೆ 4 ಅಲ್ಲಿದೆ. ಸೂಪರ್. ಆ್ಯಂಡ್ ಏನು ಪ್ರೆಡಿಕ್ಷನ್ ಗೇಮಲ್ಲಿ 3 ಜನ 243 ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. 242 ಅಲ್ಲ, 243. ಬಟ್ ಅಲ್ಲಿಯ ತನಕ ಕ್ಲೋಸ್ ಆಗಿ ಬಂದಿದ್ದೀರಲ್ಲ, ಸೂಪರ್. ಯಾರೆಲ್ಲ ಅಂತಂದ್ರೆ ಒಂದು ಅಶ್ವಥ್ ಕುಮಾರ್ ಅವರು, ಇನ್ನೊಂದು ಭರತ್ ಶೆಟ್ಟಿ, ಹಾಗೆ ಇನ್ನೊಬ್ರು SJ ರಾವ್. ಇವರು 3 ಜನ 243 ಅಂತ ಪ್ರೆಡಿಕ್ಟ್ ಮಾಡಿದ್ರು. ಆ್ಯಂಡ್ ಹೈಯೆಸ್ಟ್ ಲೈಕ್ ಬಂದಿರುವಂತಹ ಕಮೆಂಟ್, ನಿನ್ನೆ ವಿಡಿಯೋಗೆ ಹೈಯೆಸ್ಟ್ ಲೈಕ್ ಬಂದಿದ್ದು ಯಾವುದು ಅಂತಂದರೆ, ನನಗೆ ಇವರ ಹೆಸರು ಪ್ರೊನೌನ್ಸ್ ಮಾಡಲಿಕ್ಕೆ ಬರ್ತಾ ಇಲ್ಲ ಅಣ್ಣ. ಅಂದರೆ ಪ್ರೊನೌನ್ಸ್ ಮಾಡುವಂಥ ಹೆಸರು ಕೂಡ ಅಲ್ಲ, ಸುಮ್ಮನೆ ರ್ಯಾಂಡಮ್ ಯೂಸರ್ ನೇಮ್ ಥರ ಇದೆ. ಏನಂತಂದರೆ ಮುಂಬೈ ಇಂಡಿಯನ್ಸ್ ಇದು ಸೆಕೆಂಡ್ ಇನ್ನಿಂಗ್ಸ್ ಶುರು ಅಂತ ಕಮೆಂಟ್ ಹಾಕಿದ್ದಾರೆ. ಇದು ನಾನು ಕೂಡ ಒಪ್ತೇನೆ, ಒಂದು ಒಳ್ಳೆ ಮೊಮೆಂಟಮ್ ಸಿಕ್ಕಿದೆ. ಇಲ್ಲಿಂದ ಮುಂಬೈ ಇಂಡಿಯನ್ಸ್ ಇದು ಬೇರೆ ಲೆವೆಲ್ ಆಟ ಬರಬಹುದು ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿಗೆ ಇಷ್ಟೇ. ನಾಳೆ ಮ್ಯಾಚ್ ಮುಗಿದ ಮೇಲೆ ಸಿಗುವ. ನಮಸ್ಕಾರ.